ಪ್ರಾಣೇಶ್ವರ, ಮೌನವಿ ಸ್ವಾಮಿ, ಪ್ರಿಯ ಏನು ಪ್ರಿಯ? ಬೇಸರಿ ಸ್ವಾಮಿ. ಸ್ವಾಮಿ ಮಾತನಾಡಿ ಪ್ರಾಣೇಶ್ವರ. ಆಹಾ, ಇದೇನು ನನ್ನ ಪತಿಯವರು ಬಳಿಗೆ ನಿದ್ರಿಸುತ್ತಿರೋರಲ್ಲ? ಈ ವಿಚಾರವಾದರೂ ಏನಿರಬಹುದು? ಪ್ರಾಣೇಶ್ವರ ಸ್ವಾಮಿ, ಇದು ಎಚ್ಚರವಾಗಿ ಸ್ವಾಮಿ. ಓ ದ್ರೌಪದಿ, ಇದೇನು ಸ್ವಾಮಿ, ಏಕೆ ಈ ರೀತಿಯಾಗಿ ಯಾವುದೋ ಗಾಢವಾದ ಯೋಚನೆಯಲ್ಲಿ ನಿದ್ರಿಸುತ್ತಿರಲ್ಲ ಸ್ವಾಮಿ? ದ್ರೌಪದಿ, ನೀಗ ನನಗೆ ಒದಗಿರುವ ಕಷ್ಟವನ್ನು ಏನೆಂದು ತಾನೇ ಹೇಳಲಿ ದ್ರೌಪದಿ? ಪ್ರಾಣೇಶ್ವರ, ನಿಮಗೆ ಒದಗಿರುವಂತಹ ಕಷ್ಟವಾದರೆ ಏನು, ನನ್ನೊಡನೆ ತಿಳಿಸಿ ಸ್ವಾಮಿ. ದ್ರೌಪದಿ, ಏನ ಪೇಳಾಲೆ ರಮಣಿ, ಏನ ಪೇಳಾಲೆ ರಮಣಿ, ಎನ್ನೆಯ ಹೃದಯ ವಿಧಿವರಾದ ಮರೆ, ಸುಧದಿ ಎನ್ನೆಯ ವಿಧಿವರಾದ ಮರೆ, ಏನ ಪೇಳಾಲೆ ರಮಣಿ. ದ್ರೌಪದಿ, ಪ್ರಾಣೇಶ್ವರ, ಮನದಳು ಗಾಳಿ ದುರುಳಗಾಯಲು ಬಂದು, ಮನದಳು ನಾಳೆ ದುರುಳಗಾಯಲು ಬಂದು, ವಿನಯದಿ ಬೇಡಿದ ಪ್ರಾಣದಾನವನು. ದ್ರೌಪದಿ, ವಿನಯದಿ ಬೇಡಿದ ಪ್ರಾಣದಾನವನು, ಏನ ಬೆಳಲೆ ರಮಣಿ, ಸುಧದಿ ಎನ್ನೆಯ ವಿಧಿ ಬರಹದ ಪರೆ, ಸುಧದಿ ಎನ್ನೆಯ ವಿಧಿ ಬರಹದ ಪರೆ, ಏನ ಬೆಳಲೆ ರಮಣಿ. ಹರಿಯದೆ ನಾಡಿಗ ಸುರಹರಿ ವೈ. ದ್ರೌಪದಿ, ಹರಿಯದೆ ನಾಡಿಗ ಸುರಹರಿ ವೈ, ತರಬಾದೆ ಕೊಟ್ಟೆನು ತರುಣಿ ಮಣಿಗೆ. ದ್ರೌಪದಿ, ತರಬಾದೆ ಕೊಟ್ಟೆನು ತರುಣಿ ಮಣಿಗೆ, ಏನ ಬೆಳಲೆ ರಮಣಿ, ಸುಧದಿ ಎನ್ನೆಯ ವಿಧಿ ಬರಹದ ಮರೆ, ಏನ ಬೆಳಲೆ ರಮಣಿ. ಪಾಂಚಾಲಿ, ನಾನೇನು ತಾನೇ ಹೇಳಲಿ? ಕಾಮಿಕ ವನದಲ್ಲಿ ವನವಾಸವನ್ನು ಮಾಡುತ್ತಿರುವಾಗ ಆ ಕುಬೇರ ಸುತನಾದ ಗಯನು ಬಂದು ನನ್ನಲ್ಲಿ ಪ್ರಾಣದಾನವನ್ನು ಬೇಡಿದನು. ಆಗ ನಾನು ಹಿಂದು ಮುಂದು ಆಲೋಚಿಸದೆ ಭಾಷೆಯನ್ನು ಕೊಟ್ಟೆನು.
ಅನಂತರ ತಿಳಿಯಿತು ದ್ರೌಪದಿ, ಅನಂತರ ತಿಳಿಯಿತು ನಮ್ಮ ಪರಮ ಪೂಜ್ಯರಾದ ಶ್ರೀಕೃಷ್ಣನ ಪರಮಾತ್ಮನ ವೈರಿ ಎಂದು ತಿಳಿಯಿತು. ಆದ್ದರಿಂದ ನಾನು ಈ ರೀತಿ ಕಂದಿ ಕುಂದಿ ಕೊರಗುತ್ತಿರುವನು ದ್ರೌಪದಿ, ಕೊರಗುತ್ತಿರುವನು. ಅಯ್ಯೋ ಪ್ರಾಣೇಶ್ವರ, ಹಾಗಾದರೆ ಈ ವಿಚಾರವು ನನ್ನ ಅಣ್ಣನಿಗೆ ತಿಳಿದರೆ ಮುಂದೆ ಮಾಡುವುದಾದರೂ ಏನು ಸ್ವಾಮಿ? ಆಗ ಏನನ್ನು ಬಿಟ್ಟು ಕಳಿಸಿ. ದ್ರೌಪದಿ, ಗಯನನ್ನು ಯಾವ ರೀತಿ ಬಿಡಲಿ ಹೇಳಿ ದ್ರೌಪದಿ. ನೀನು ಎಲ್ಲವನ್ನೂ ತಿಳಿದವಳು, ನೀನೇ ಒಂದು ಸಾರಿ ಆಲೋಚಿಸಿ ನೋಡು ದ್ರೌಪದಿ. ಆ ಗಯನನ್ನು ಬಿಟ್ಟರೆ ಪಾಂಡವರು ಅಸತ್ಯಕ್ಕೆ ನೋಡಿದರೆಂದು ನಮ್ಮನ್ನು ಜರಿದು ನಿಂದಿಸುವುದಿಲ್ಲವೇ ದ್ರೌಪದಿ? ಆದ್ದರಿಂದ ಆ ಗಯನನ್ನು ಯಾವುದೋ ಕಾರಣಕ್ಕೂ ಬಿಡುವುದಿಲ್ಲ ದ್ರೌಪದಿ. ನೀನು ಕುಟೀರಕ್ಕೆ ತೆರಳುವಳಾಗು. ಪ್ರಾಣೇಶ್ವರ, ಹಾಗಾದ್ರೆ ಈ ರೀತಿ ಹಿಡಿದ ಬೆಟ್ಟವನ್ನು ಮುಂದುವರಿಸಿದರೆ ಅಣ್ಣನನ್ನು ಎದುರಾಗಿಕೊಳ್ಳುವ ಹಾಗಾಗುವುದು. ದಯಮಾಡಿ ನನ್ನ ಮಾತನ್ನು ಕೇಳಿ ಸ್ವಾಮಿ. ಇಲ್ಲ ದ್ರೌಪದಿ, ಖಂಡಿತವಾಗಿ ಆ ಗಯನನ್ನು ಬಿಡಲಾಗದು. ನೀನಿನ್ನು ಕುಟೀರಕ್ಕೆ ತೆರಳುವಳಾಗು. ಹಾಗೆ ಆಗಲಿ ಪ್ರಾಣೇಶ್ವರ. ಸ್ವಾಮಿ, ಇದು ನಮಸ್ಕರಿಸಿದೆ. ಸುಭದ್ರಾ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಜನಕ, ಇದೋ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಸುಭದ್ರ, ನೀನು ಇಲ್ಲಿಗೆ ಬಂದ ವಿಚಾರವೇನು ಅದನ್ನು ತಿಳಿಸೋಳಾಗು ಸುಭದ್ರ. ಸ್ವಾಮಿ, ನಾನು ಬಂದ ವಿಚಾರವೇನೆಂದರೆ, ನೀವು ಆ ತರಳನಾದ ಗಯನನ್ನು ಮೊರೆ ಹಾಕಿಕೊಂಡಿರುವಿರಂತಲ್ಲ, ಆತನನ್ನು ಬಿಟ್ಟು ಬಿಡಬೇಕೆಂದು ಅಣ್ಣನು ನನ್ನ ಜೊತೆಯಲ್ಲಿ ಹೇಳಿ ಕಳಿಸಿರುವನು. ದಯಮಾಡಿ ಆ ಗಯನನ್ನು ಬಿಟ್ಟು ಬಿಡಿ ಸ್ವಾಮಿ. ಸುಭದ್ರ, ಅದಕ್ಕಾಗಿ ನೀನು ಏಕೆ ಚಿಂತಿಸುತ್ತಿರುವೆ? ಅನಾಥನಾಗಿ ಬಂದಿ ನನ್ನಲ್ಲಿ ಮರಬಿದ್ದಿರುವ ಗಯನನ್ನು ಯಾವ ರೀತಿ ಬಿಡಲಿ ಹೇಳು ಸುಭದ್ರ. ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳಿ ನಮ್ಮ ಪ್ರಿಯನಾದ ಹೇ ಮುದ್ದು ಕಂದನಾದ ಅಭಿಮಾನಿನ ಮುಖವನ್ನಾದ್ರೂ ಒಮ್ಮೆ ನೋಡಿ ಸ್ವಾಮಿ. ಅಬಲೆಯಾದ ನನ್ನ ಮುಖವನ್ನು ನೋಡಿ ಆ ಗಯನನ್ನು ಬಿಟ್ಟು ಬಿಡಿ ಸ್ವಾಮಿ. ಸುಭದ್ರ, ಸುಭದ್ರ, ನನ್ನನ್ನು ವೃಥಾ ಬಳಸಬೇಡ. ಆ ಗಯನನು ನಾನು ಮನಸ್ಪೂರ್ವಕವಾಗಿ ಮರೆಯಾಕಿಕೊಂಡವನಲ್ಲ. ತಾನಾಗೆ ಬಂದು ನನ್ನಲ್ಲಿ ದೇಹಿ ಎಂದ ಕಾರಣ ಭಾಷೆಯನ್ನು ಕೊಟ್ಟಿರುವೆನು. ಪುನಃ ಆ ಭಾಷೆಯನ್ನು ಹಿಂದಿರುಗಿ ತೆಗೆದುಕೊಳ್ಳುವುದು ಯಾವ ನ್ಯಾಯ ಸುಭದ್ರ? ಸುಭದ್ರ, ಹೇಳುವನು ಕೇಳು. ಈ ಸುಭದ್ರ, ಹೇಳುವನು ಕೇಳು. 100 ಗೋವುಗಳನ್ನು ಕೊಂದರೆ ಎಷ್ಟು ಪಾಪ ಬರುವುದು, ಹಾಗೆ ಓರ್ವ ಸೂವತನ್ನು ಕೊಂದರೆ ಅಷ್ಟೇ ಪಾಪ ಬರುವುದು. ಸುಭದ್ರ, 100 ಜನ ಬ್ರಾಹ್ಮಣರನ್ನು ಕೊಂದರೆ ಎಷ್ಟು ಪಾಪ ಬರುವುದು, ಒಬ್ಬ ಸ್ತ್ರೀಯರನ್ನು ಕೊಂದರೆ ಅಷ್ಟೇ ಪಾಪ ಬರುವುದು. ಸುಭದ್ರ, 100 ಜನ ಸ್ತ್ರೀಯರನ್ನು ಕೊಂದರೆ ಎಷ್ಟು ಪಾಪ ಬರುವುದು, ಕೇವಲ ಒಂದು ಶಿಶುವನ್ನು ಕೊಂದರೆ ಅಷ್ಟೇ ಪಾಪ ಬರುವುದು. ಸುಭದ್ರ, ಅದರಂತೆ ಆ ಗಯನು ನನ್ನ ಮರವಿದ್ದಿರುವಾಗ ಅವನನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಅಲ್ಲವೇ ಸುಭದ್ರ, ನೀನು ಈ ವಿಷಯಕ್ಕೆ ಬರಬೇಡ, ಸುಮ್ಮನೆ ಹೊರಟು ಹೋಗಲಾಗು. ಸುಭದ್ರ, ಅಮ್ಮ ಜಲನೆ, ಏಕೆ ಚಿಂತಿಸುವೆ, ಮಾತೆ ಇದೇಕೆ ಚಿಂತಿಸುವೆ? ಏಕೆ ಚಿಂತಿಸುವೆ, ಮಾತೆ ಇದೇಕೆ ಚಿಂತಿಸುವೆ? ಎಂದು ಕೃಷ್ಣನು ಅಂತ ಗೈದರು
ಮಾತೆ ಇದೇಕೆ ಚಿಂತಿಸುವೆ ಪಾಂಡು ವಂಶದಲ್ಲಿ ಜನಿಸೆ ಪಾಂಡು ವಂಶದಲ್ಲಿ ಜನಿಸೆ ಭಯವು ಕೊಡಲು ಏಕೆ ಜಗದೆ ಭಯವು ಕೊಡಲು ಏಕೆ ಜಗದೆ ಹರಿಗೆ ಎದರಿ ಬಾಳುವುದುಂಟೆ ಹರಿಗೆ ಎದರಿ ಬಾಳುವುದುಂಟೆ ಏಕೆ ಚಿಂತಿಸುವೆ ಹಾಗೆ ಇದೇಕೆ ಚಿಂತಿಸುವೆ ಅಮ್ಮ ಜನನೇ ನೀನ್ ಏಕೆ ಚಿಂತಿಸುವೆ ತಾಯೇ ಶಾಂತನಾಗು ಜನಕ ಆತನಾದ ಗಯನನ್ನು ಕಾಪಾಡುತ್ತೇನೆಂದು ಮಾತು ಕೊಟ್ಟ ಮೇಲೆ ಆತನನ್ನು ಬಿಟ್ಟು ಕಳಿಸುವುದು ಯಾವ ಧರ್ಮ ಜನಕ ಒಂದು ವೇಳೆ ಆ ಬಡಗೊಲ್ಲನಾದ ಕೃಷ್ಣನು ನಮ್ಮ ಮೇಲೆ ಯುದ್ಧಕ್ಕೆ ಬಂದರ ನಿಮಿಷ ಮಾತ್ರದಲ್ಲಿಯೇ ಆತನ ತಲೆಯನ್ನು ಗಗನಕ್ಕಾರಿಸಿ ಬರುವೆನು ಚಿಂತಿಸಬೇಡ ಜನಕ ಚಿಂತಿಸಬೇಡ ಶಾಂತನಾಗು ಕಂದ ಶಾಂತನಾಗು ಪ್ರಾಣೇಶ್ವರ ನನ್ನ ಮಾತನ್ನು ಕೇಳಿ ಸ್ವಾಮಿ ಮೊರೆ ಕೇಳಿ ದಯ ಬಾರದೆ ಹೋದೆ ಮೊರೆ ಕೇಳಿ ದಯ ಬಾರದೆ ಹೋದೆ ಮೊರೆ ಕೇಳಿ ದಯ ಬಾರದೆ ಮೊರೆ ಕೇಳಿ ದಯ ಬಾರದೆ ಪ್ರಾಣೇಶ್ವರ ನನ್ನ ಮಾತನ್ನು ಕೇಳಿ ಹಿಂದೆ ನಮ್ಮ ಬೈರಿಗಳಾದ ದುರ್ಯೋಧನನೇ ಜೂಜನ್ನಾಡಿ ಈ ವನವಾಸವನ್ನು ಅನುಭವಿಸುವಂತ ಕಷ್ಟವೂ ನಮ್ಮದಾಯಿತು. ಈಗ ನನ್ನ ಅಣ್ಣನಾದ ಶ್ರೀಕೃಷ್ಣನಲ್ಲಿ ವೈರತ್ವವನ್ನು ಸಾಧಿಸಿಕೊಂಡು ಮುಂದೆ ಎಂತಹ ಕಷ್ಟಕ್ಕೆ ಗುರಿಯಾಗಬೇಕಾಗುವುದು ನಾನು ಬೇರೆ ಕಾಣೆ. ಸ್ವಾಮಿ ನನ್ನ ಮಾತನ್ನು ಕೇಳಿ ಅಣ್ಣನೊಡನೆ ಯುದ್ಧವು ಪ್ರಾರಂಭವಾದರೆ ಆತನ ಚಕ್ರಕ್ಕೆ ಎದುರಾಗಿ ನಿಲ್ಲುವರು ಯಾರಿರುವರು? ಅಲ್ಲದೆ ಅಣ್ಣನು ನೀವು ಒಂದೇ ಜೀವದಿಂತಲ್ಲವೇ? ಯೋಚಿಸಿ ಸ್ವಾಮಿ. ಸುಭದ್ರ ಹೇಳುವನು ಕೇಳು. ಸರ್ಪವು ಈಶ್ವರಿಗೆ ಆಭರಣವಾಗಿರುವುದು, ಹಾಗೆ ವಿಷ್ಣುವಿಗೆ ಗರುಡವು ವಾಹನವಾಗಿರುವುದು. ಸರ್ಪಗೂ ಗರುಡನಿಗೂ ವೈರತ್ವ ಇರುವುದೇ ಹೊರತು ವಿಷ್ಣುವಿಗೂ ಈಶ್ವರನಿಗೆ ಗೈರತ್ವವಿರುವುದೇ. ಅದರಂತೆ ನನಗೂ ಕೃಷ್ಣನಿಗೂ ಇರುವ ದೇಹದ ವಿಚಾರವನ್ನು ನೀನೇನು ಬಲ್ಲೆ ಸುಭದ್ರ. ನೀನು ಸುಮ್ಮನೆ ನನ್ನನ್ನು ವೃತ ಬಳಸಬೇಡ, ಸುಮ್ಮನೆ ಒಡ್ಡುವಳಾಗು ಸುಭದ್ರ. ಸ್ವಾಮಿ ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ಇದು ನೋಡಿ, ನಮ್ಮ ಮುದ್ದು ಬಾಲಕರಾದ ಅಭಿಮಾನ್ಯ ಮುಖವನ್ನಾದರೂ ಒಮ್ಮೆ ನೋಡಿ ಸ್ವಾಮಿ. ನನಗೋಸ್ಕರವಾಗಿ, ನನ್ನ ಮಾಂಗಲ್ಯದ ಉಳಿವಿಗೋಸ್ಕರವಾಗಿ ಈ ಯುದ್ಧವನ್ನು ನಿಲ್ಲಿಸಿ ಆತನನ್ನು ಬಿಟ್ಟು ಬಿಡಿ ಪ್ರಾಣೇಶ್ವರ, ಬಿಟ್ಟು ಬಿಡಿ. ಅಯ್ಯೋ ವಿಧಿಯೇ, ನಾನು ಮಾಡಿದ ಅಪರಾಧಕ್ಕೆ ನನ್ನ ಹೆಂಡತಿ ಮಕ್ಕಳಿಂದ ನಾನು ಕೇಳಬೇಕಾಗಿತ್ತಲ್ಲ. ಛೇ ಛೇ, ಒಂದು ನಿಮಿಷ ಈ ಜನ್ಮವನ್ನು ತ್ಯಾಗ ಮಾಡದೆ ರೋಜಿಸುವೆ
ಒಂದು ದೋಷವೂ ಬರುವುದಿಲ್ಲವೇ? ಸಹೋದರ, ಈ ದುರ್ಬುದ್ಧಿಯನ್ನು ಬಿಡು. ನಾವು ಈಗ ಮಾಡಿರುವ ಅಪರಾಧಕ್ಕೆ ನಮ್ಮ ಐವರ ಪ್ರಾಣವು ಆ ಶ್ರೀಕೃಷ್ಣ ಪರಮಾತ್ಮನ ಚಕ್ರಕ್ಕೆ ಅವಧಿಯಾದರೂ ಸರಿಯೇ. ನೇನಿಲ್ಲಿ ಚಿಂತಿಸಬೇಡ, ದೈನಂದಿನ ಸಹೋದರ. ದೊಡ್ಡಪ್ಪ, ಚಲಿಸಲಿ ಕುಲ ಪರ್ವತಗಳೇ, ಚಲಿಸಲಿ ಕುಲ ಪರ್ವತಗಳೇ, ಜ್ವಲಿಸುತ್ತದೆ ಸ್ವಾಮಿಯೋ, ಶೀತವಾಗಲಿ ಗದೆಯೋ. ಅನಿಲವೋ ಶೀತಳವಾಗಲೇ, ಅನಿಲವೋ ಶೀತಳವಾಗಲೇ, ಕೈಸೇರಿದ ಗಯನ ಬಿಡಲಾಗಲು ಜನಕ. ಜನಕ, ದೊಡ್ಡಪ್ಪ, ಈ ವಿಷಯಕ್ಕೆ ಚಿಂತಿಸಿ ಪ್ರಯೋಜನವೇನು? ವೀರಾಗ್ರಣಿಯಾದ ಪಾಂಡುರಾಜನ ಪುತ್ರರಾಗಿ ಒಂದು ಅಲ್ಪ ಯುದ್ಧಕ್ಕೆ ಅಂಜುವುದೇ? ನನಗೆ ಅಪ್ಪಣೆಯನ್ನು ಕೊಟ್ಟು ನೀವು ಧೈರ್ಯದಿಂದಿರೆ ಮುಂದೆ ಯುದ್ಧವೇನಾದರೂ ಸಿದ್ಧವಾಗಲ. ಆ ಯುದ್ಧದಲ್ಲಿ ಆ ಕೃಷ್ಣ ಬಲರಾಮರನ್ನು ನಾನೇ ಕೊಂದು ಬರುವೆನು. ನಾನೇ ಕೊಂದು ಬರುವೆನು ಜನಕ, ನಾನೇ ಕೊಂದು ಬರುವೆನು. ಸುಭದ್ರ, ಸ್ವಾಮಿ, ಸುಭದ್ರ, ಆ ಪರಮಾತ್ಮನಿಗೆ ಸದವು ಹಿತವನ್ನು ಕಾಪಾಡಬೇಕೆಂದು ಕೇಳಿಕೊ. ಇಲ್ಲವಾದರೆ ಒಂದು ವೇಳೆ ನನ್ನ ಮೇಲೆ ಯುದ್ಧವನ್ನೇ ಬಯಸಿ ಬಂದದ್ದಾದರೆ ಆ ಪರಶಿವನೇ ಎದುರಿಗೆ ಬಂದರು ಆ ಗಯನನ್ನು ಬಿಡಲಾಗದು. ಸುಭದ್ರ, ಬಿಡಲಾಗದು. ಸರ್ವತಃ ನಾನು ಚಿಂತಿಸಬೇಡ, ನೀನು ಹೊರಟು ಹೋಗುವಳಾಗು. ಸ್ವಾಮಿ, ಅಯ್ಯೋ, ಬಲ್ಲಲಿದಲ ಕುಲ್ಲಲಿದ ಬಲ್ಲ ನೋಡಿದ ಎಲ್ಲವ ಬಲ್ಲಲಿದಲ ಕುಲ್ಲಲಿದ ಬಲ್ಲ ನೋಡಿದ ಎಲ್ಲವ ಆ ಬಲ್ಲ ನೋಡಿದ ಎಲ್ಲವ ಆ ಬಲ್ಲ ನೋಡಿದ ಎಲ್ಲವ ಎತ್ತನಿಂದ ಆಸಂತೆ ಮುಗಿಸಿದ ಎತ್ತನಿಂದ ಆಸಂತೆ ಮುಗಿಸಿದ ಬ್ರಹ್ಮಪುತ್ರರಲ್ಲಿ ಬಲಿ ಬ್ರಹ್ಮಪುತ್ರರಲ್ಲಿ ಬಲಿ ಕೊಲ್ಲಲಿಗಲೆ ಕುಲ್ಲಲಿಸಿದ ಬಲ್ಲ ಮಾಡಿದ ಎಲ್ಲವ ಆ ಬಲ್ಲ ಮಾಡಿದ ಎಲ್ಲವ ಬಲ್ಲ ಮಾಡಿದ ಎಲ್ಲವ. ಸುಭದ್ರ, ನೀನು ವೃಥಾ ಚಿಂತಿಸಿ ಪ್ರಯೋಜನವಿಲ್ಲ. ಹರಿಹರ ಬ್ರಹ್ಮಾದಿಗಳಿಂದ ಪಾಂಡವರು ಸತ್ಯವಂತರೆಂದು ಕೀರ್ತಿಯನ್ನು ಪಡೆದು ಈ ದಿನ ಈ ಅಲ್ಪ ಕಾರ್ಯಕ್ಕೆ ಹೆಸರು ಪಡಬಹುದೇ? ನೇನಿನ್ನು ಹೊರಡು ಸುಭದ್ರ. ಏನು ತಾನೇ ಮಾಡಲಿ? ಗಯನ ವಿಷಯವಾಗಿ ತಂಗಿಯಾದ ಸುಭದ್ರೆಯನ್ನು ಆ ಅರ್ಜುನನ ಬಳಿಗೆ ಕಳಿಸಿದನು. ಇನ್ನು ಬಾರಲಿಲ್ಲವಲ್ಲ, ಏನು ತಾನೇ ಮಾಡಲಿ? ಕಾಲವು ವಿಳಂಬವಾಗುತ್ತಿರುವುದು. ಅಡ್ಡ ಅಡ್ಡ, ಸುಭದ್ರ, ಇದು ನಮಸ್ಕರಿಸುವೆನು ಪರಮಾತ್ಮ. ಸುಭದ್ರ, ನಿನಗೆ ಮಂಗಳವಾಗಲಿ. ಮೇಲೇಳು. ನೀನು ಹೋದ ವಿಚಾರವೇನಾಯಿತು ಸುಭದ್ರ? ಅಣ್ಣ, ಏನೆಂದು ಹೇಳಲಿ ಪರಮಾತ್ಮ? ಎಲ್ಲ ವಿಚಾರವಾಗಿ ಒಪ್ಪಿದರು, ಆದ್ರೆ ಆ ಗಯನ ವಿಚಾರದಲ್ಲಿ ಮಾತ್ರ ಅವರು ಒಪ್ಪಲೇ ಇಲ್ಲ ಅಣ್ಣ, ಒಪ್ಪಲೇ ಇಲ್ಲ. ಅಣ್ಣ, ಏನಾದ್ರೂ ಆಗಲಿ, ನನ್ನ ಮಾಂಗಲ್ಯವನ್ನು ಉಳಿಸುವ ಭಾರವು ನಿನ್ನದಾಗಿರುವುದು ಪರಮಾತ್ಮ. ಇದು ನಿನ್ನ ಪಾದವನ್ನು ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ಮಾಂಗಲ್ಯವನ್ನು ಉಳಿಸು ಅಣ್ಣ, ಉಳಿಸು.
ಅದು ಸರಿ ಸುಭದ್ರ, ನಾನೇನು ತಿಳಿಯದೆ ಶಪಥವನ್ನು ಮಾಡಿದೆ. ಆದರೆ ನಿನ್ನ ಪತಿಯಾದರೂ ನನ್ನ ಶಪಥವನ್ನು ನೆರವೇರಿಸಿ ನನ್ನನ್ನು ಉಳಿಸಿಕೊಳ್ಳಬಾರದೇ ತಂಗಿ? ಇರಲಿ, ಇದು ಕಡೆಯ ಮಾತು. ಮುಂದಿನ ಫಲಾಫಲಗಳನ್ನು ಅವರೇ ಅನುಭವಿಸಲಿ. ನೀನಿನ್ನು ಹೊರಡುವಳಾಗೋ ಸಹೋದರಿ. ನೀತಿಯ ಮೆರೆಸಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸುವ ಭಾರವು ನಿನ್ನದಾಗಿರುವುದು ಪರಮಾತ್ಮ, ನಿನ್ನದಾಗಿರುವುದು. ಸುಭದ್ರ, ಅದು ಮುಂದಿನ ಮಾತು. ನೀನಿನ್ನು ಭಯಪಡಬೇಡ. ನೀನಿನ್ನು ಹೊರಡೋಳಾಗೂ ಸಹೋದರಿ. ಹಾಗೆ ಆಗಲಿ ಅಣ್ಣ. ಯಾರಲ್ಲಿ ದಾರಕನನ್ನು ಬರಮಾಡಿ. ಪರಮಾತ್ಮ, ಮಾಧವ ಮೋಹನ ಮಂಗಳ ರೂಪ ಜನ ಮಾನಸ ಮಂದಿರ ದೀಪ
ಪರಮಾತ್ಮ ಇದೋ ನಮಸ್ಕರಿಸುವೆನು. ಧಾರಕ ನಿನಗೆ ಮಂಗಳವಾಗಲಿ ಮೇಲೇಳು. ನನ್ನನ್ನು ಬರಮಾಡಲು ಕಾರಣವೇ ದೇವ. ಧಾರಕ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಈ ಕರಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಕಾಮಿಕಾವನದಲ್ಲಿರುವ ಆ ಅರ್ಜುನರಿಗೆ ಕೊಟ್ಟು ಆ ಕಡೆಯಿಂದ ಅವರು ಕೊಡುವ ಉತ್ತರವನ್ನು ತಿಳಿದುಕೊಂಡು ಬರುವನಾಗೂ ಧಾರಕ. ನಿಮ್ಮ ಅಪ್ಪಣೆಯಂತೆಯೇ ಆಗಲಿ ದೇವ. ನಾ ಇನ್ನು ಹೋಗಿ ಬರುವನು. ಈ ವಿದ್ಯಾಭ್ಯಾಸವೇ ಸಕಲ ಸಂಪತ್ತನ್ನು ಕಾಲ ಕಾಲದಲ್ಲಿ ವಹಿಸಿದ್ದ ಶ್ರೀಕೃಷ್ಣ ಪರಮಾತ್ಮನು ವೈರಿಯಾಗಿದ್ದ ಆತನನ್ನು ಜಯಿಸಿ ನಾವು ದುಡುಗಲು ಸಾಧ್ಯವೇ? ಪರಮಾತ್ಮ ನಾವು ನಮ್ಮ ಸಂಕಟವನ್ನು ಹೇಳುತ್ತಾನೆ ಹೇಳಲಿ. ಹಿಮೇಶಯ್ಯ, ನಿನ್ನ ಚಿಂತೆಯನ್ನು ಬಿಡುವಣ್ಣ. ಆ ಕೃಷ್ಣ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆನು. ಅದು ಹೇಗೆಂದರೆ ಕೇವಲ ಜರಾಸಂಧನ ಭಯಕ್ಕೆ ಎದರಿ ಒಳ್ಳೆ ದ್ವಾರಕೆಯನ್ನು ಮಾಡಿಕೊಂಡು ಸೇರಿರುವನು. ಅಂಥವನನ್ನು ಕೊಂದು ಈಗ ನನ್ನ ಭಯಕ್ಕೆ ಎದರಿಕೊಂಡು ಮತ್ತೊಂದು ದ್ವಾರಕೆಯನ್ನು ಮಾಡಿಕೊಂಡು ಓದಿಕೊಂಡಿರುವನು. ಶಾಂತನಾಗುವ ಅಣ್ಣ. ಸಹೋದರ, ಅಯ್ಯೋ ಪರಮಾತ್ಮ, ಆ ಪರಮಾತ್ಮನ ವಿಷಯದಲ್ಲಿ ಈ ರೀತಿ ಮಾತನಾಡುವುದು ಸರಿಯಲ್ಲ. ಆ ಪರಮಾತ್ಮನಿಗೆ ನಮ್ಮ ಮೇಲೆ ಪೂರ್ವದ ಅಭಿಮಾನವಿದ್ದರೆ ನಮ್ಮನ್ನು ಕಾಪಾಡಲಿ. ಇಲ್ಲವಾದರೆ ನಾವೇನು ಮಾಡಲು ಸಾಧ್ಯವಿಲ್ಲ. ಭೀಮಸೇನ, ಧರ್ಮರಾಜ ಇದೋ ನಮಸ್ಕರಿಸುವನು. ನಿನಗೆ ಮಂಗಳವಾಗಲಿ. ದಾರುಕ, ನಿನಗೆ ಮಂಗಳವಾಗಲಿ. ಬಾ ದಾರುಕ. ಅಲ್ಲದೆ ದ್ವಾರಕಾ ಪಟ್ಟಣದಲ್ಲಿರುವ ಪರಮಾತ್ಮರು ಎಲ್ಲರೂ ಸೇಮೆಗಂದಿರುವರೆ ದ್ವಾರಕ. ಧರ್ಮರಾಜ, ದ್ವಾರಕಾ ನಗರದಲ್ಲಿ ಸರ್ವರು ಸಂತೋಷದಿಂದಿರುವರು. ಆ ವಿಚಾರವು ಆಗಿರಲಿ. ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಒಂದು ಕರಪತ್ರಿಕೆಯನ್ನು ಕೊಟ್ಟು ಕಳಿಸಿರುವರು. ಇದನ್ನು ತೆಗೆದುಕೊಂಡು ಇದಕ್ಕೆ ಬೇಗ ಉತ್ತರವನ್ನು ಕೊಡುವರಾಗಿ ಧರ್ಮರಾಜ. ಅಯ್ಯ ದಾರುಕ, ಇದಕ್ಕೆ ಏನು ತಾನೇ ಹೇಳಲಿ, ಏನು ಉತ್ತರವನ್ನು ಕೊಡಲಿ? ಇದರಿಂದ ನನ್ನ ಬುದ್ಧಿಯ ಅಲ್ಪಕಲ್ಪವಾಗಿರುವುದು. ದಾರುಕ, ನೀನು ಸಣಕಾಲ ಇಲ್ಲಿ ಕುಳಿತುಕೋ. ನಮ್ಮ ತಮ್ಮಂದಿರನ್ನು ಕೇಳಿ ನಿನಗೆ ಉತ್ತರವನ್ನು ಕೊಡುವೆನು. ಹೇಳುವೆನು. ಆರ್ಯ ಮಿತ್ರ, ಸಕಲಕ್ಕೂ ಸಂಕುಲನಾದ ಧರ್ಮರಾಜನಿಗೆ ನಿನ್ನ ಬಾಮೈನನಾದ ಶ್ರೀಕೃಷ್ಣನು ತಿಳಿಸುವುದೇನೆಂದರೆ, ನನ್ನ ವೈರಿಯಾದ ಗಯನನ್ನು ನೀವು ಮರೆಯಾಕಿಕೊಂಡಿರುವಿರಿ. ಇದು ನಿಮಗೆ ಉಚಿತವಲ್ಲ. ಆ ಗಯನನ್ನು ಬಿಟ್ಟು ಕಳಿಸಿರಿ. ಇಲ್ಲವಾದರೆ ನಮಗೂ ನಿಮಗೂ ಪೂರ್ವದ ವಿಶ್ವಾಸವೂ ಉಳಿಯುವುದಿಲ್ಲ. ಇಂತಿ ಶ್ರೀಕೃಷ್ಣ. ಧರ್ಮರಾಜ, ಪತ್ರದ ವಿಚಾರವು ಗೋಚರವಾಯಿತಲ್ಲವೇ? ಆ ದ್ರೋಹಿಯಾದ ಗೈರನ್ನು ಬಿಟ್ಟು ನಿಮ್ಮ ಪ್ರಾಣವನ್ನು ನೀವು ಉಳಿಸಿಕೊಳ್ಳಿ. ಇಲ್ಲವಾದರೆ ನೀವು ಉಳಿಯಲು ಸಾಧ್ಯವಿಲ್ಲ. ನನ್ನ ಮಾತು ಹೇಳಿದೆ, ನಾವು ಉಳಿಯಲು ಸಾಧ್ಯವಿಲ್ಲವೋ? ಇಲ್ಲವೋ ಬಳಗೋಲನ ಬಂಟ
ನಿನ್ನ ಹೆಸರೇನಷ್ಟು ಅಷ್ಟನ್ನು ನೋಡಿಕೊಂಡು ಹೊರಟು ಹೋಗು. ಎಲ್ಲವೋ ಧಾರಕ ನಿನ್ನ ಮಾತಿಗೆ ನಾವು ಎದುರು ತಕ್ಕವರಲ್ಲ. ನನಗೂ ಕೃಷ್ಣನಿಗೂ ಇರುವ ಸ್ನೇಹ ವಿಚಾರವು ನೀನೇನು ಬಲ್ಲೆ? ಸುಮ್ಮನೆ ಇಲ್ಲಿಂದ ಈ ಸ್ಥಳವನ್ನು ಬಿಟ್ಟು ಒಟ್ಟು ಹೋಗುವನಾಗು. ಎಲ್ಲವೋ ಭೀಮಾರ್ಜುನರೇ, ನಿಮಗೇಕೆ ಇಷ್ಟೊಂದು ಪೌರುಷದ ಮಾತು? ಆ ಗಯನ ದೆಸೆಯಿಂದಾಗಿ ನೀವು ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗಿರು ಎಂದು ಬುದ್ಧಿಯನ್ನು ಹೇಳಲು ಬಂದರೆ ನನ್ನನ್ನೇ ನಿಂದಿಸಿವ್ರ? ಮುಂದೆ ನಿಮ್ಮ ಪಾಡೇನಾಗುವುದೆಂದು ನಿಮಗೇ ತಿಳಿಯುವುದು. ನೋಡ್ತೀರಿ ಪಾಪಿಗಳೇ. ಪುಡಿ ಪುಡಿ ಮಾಡುವೆ. ಬಿಡುವುದು ಬಿಡದೇ ಇರುವುದು ನಿನಗೇಕೋ? ಸೊಮ್ಮನೆ ಇಲ್ಲಿಂದ ಹೊರಟು ಹೋಗು. ಅಯ್ಯ ಧಾರಕನೇ, ನೀನು ಹೇಳುವನು ಕೇಳು. ಚಂದ್ರವಂಶದಲ್ಲಿ ಹುಟ್ಟಿ ಮೋಸ ಮಾಡುವ ಪದ್ಧತಿ ನಮ್ಮದಲ್ಲ. ಸುಮ್ಮನೆ ನೀನು ಇಲ್ಲಿಂದ ಹೊರಟುವನಾಗು, ನಿನ್ನ ಪ್ರಾಣವನ್ನೂ ಉಳಿಸಿಕೋ. ಸಹೋದರಾದ ಭೀಮಾರ್ಜುನರೇ, ತುಡುಕಬೇಡಿ, ಶಾಂತರಾಗಿ. ಪರಮಾತ್ಮನ ವಿಷಯದಲ್ಲಿ ಈ ರೀತಿ ಮಾತನಾಡುವುದು ಸರಿಯಲ್ಲ. ಇದರಿಂದ ಮುಂದೆ ಯಾವ ಕಷ್ಟವನ್ನು ಅನುಭವಿಸಬೇಕಾಯ್ತದೆ. ನಾನು ಏನೂ ಕಾಣನಲ್ಲ. ನಡೀಲಿ, ಹೋಗೋಣ. ದಾರುಕ, ನೀನಿನ್ನು ಹೊರಡು. ಆಗಲಿ ಧರ್ಮರಾಜ, ಇನ್ನೂ ರಗಡೆ ಹೋಯ್ತು. ಅಣ್ಣ, ಧಾರಕನನ್ನು ಪಾಂಡವರ ಬಳಿಗೆ ಕಳಿಸಿದನು. ಅಲ್ಲಿನ ವಿಚಾರವೇನಾಯಿತು? ಇನ್ನು ಧಾರಕನು ಬಾರಲಿಲ್ಲವಲ್ಲ, ಕಾರಣವೇನಾಗಿರ್ಬೋದು ಅಗ್ರಜ? ಅಗೋ ಸಹೋದರ, ಅಗೋ ಅಲ್ಲಿ ನೋಡು, ಧಾರಕರು ಇತರೆ ಬರುತ್ತಿರುವರು. ಪರಮಾತ್ಮ, ಇದೋ ನಮಸ್ಕರಿಸೇನು. ಧಾರಕ, ನಿನಗೆ ಮಂಗಳವಾಗಲಿ. ಮೇಲೇಳು. ನೀನು ಹೋದ ವಿಚಾರವೇನಾಯಿತು? ಭೀಮನು ಅರ್ಜುನನು ಒಪ್ಪಿದಿನಿ, ಭೀಮನು ಸಮ್ಮತಿಸಿದಿನಿ, ಆ ಧರ್ಮರಾಯನು ಒಪ್ಪಿಕೊಂಡಿನೇ ಧಾರಕ. ಪರಮಾತ್ಮ, ನೀವು ಕೊಟ್ಟ ಪತ್ರಿಕೆಯನ್ನು ಆ ಪಾಂಡವರಿಗೆ ಕೊಟ್ಟೆನು. ಆದರೆ ಆ ಪಾಂಡವರು ಆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಡಲಿಲ್ಲ ದೇವ. ಅವರು ಆಡಿದ ನಿಂದನೆಯ ಮಾತುಗಳನ್ನು ಕೇಳಿಕೊಂಡು ಸುಮ್ಮನೆ ಸಹಿಸಿಕೊಂಡು ಬಂದಿರುವೆನು. ಇನ್ನು ಮುಂದೆ ನಿಮ್ಮ ಇಚ್ಛೆಯಂತೆಯೇ ಆಗಲಿ. ನಾ ಇನ್ನು ಬರುವೆನು ದೇವ. ಅಣ್ಣ, ಆ ಪಾಂಡವರು ನಮ್ಮ ಕರಪತ್ರಿಕೆಗೆ ಮರ್ಯಾದೆಯನ್ನು ಕೊಡಲಿಲ್ಲವಂತೆ. ಇನ್ನು ತಡಬೇಕಿ.
ಬೇಗ ಯುದ್ಧಕ್ಕೆ ಸಿದ್ಧನಾಗುವ ಅಗ್ರಜ. ಸಹೋದರ ವೈರಿಗಳು ಮಾಡುವರೆ, ವೈರಿಗಳು ಮಾಡುವರೆ. ಮಾತಿನಂತೆ ಆಗಲಿ. ನಮ್ಮ ಯಾವ್ದೋ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಈಗಲೇ ಯುದ್ಧಕ್ಕೆ ಹೋಗೋಣ. ನಡೆ ಸಹೋದರ. ಆ ಬಡ ಪಾಂಡವರಿಗೆ ಸ್ವಲ್ಪವೂ ಹೆದರಬಾರದು. ನಡೆ ಸಹೋದರ. ಹಾಗೆ ಹಾಗೆ ನಡೆ ಅಗ್ರಜ, ಸೈನ್ಯಕ್ಕೆ ಆಜ್ಞೆ ಮಾಡಿದೆ. ಆಹಾ, ಇದೇನು ನನ್ನ ತಾಯಿಯು ಏನೋ ಚಿಂತೆಯಿಂದ ಮಲಗಿರುವಂತೆ ಕಾಣುವುದಲ್ಲ, ಕಾರಣವೇನಿರಬಹುದು? ಅಮ್ಮ ಜನನೇ, ಹೇಳು ತಾಯಿ, ಹೇಳು. ಕಂದನಾದ ನಾನು ಬಂದು ನಿಮ್ಮ ಪಾದದ ಬಳಿಯಲ್ಲಿ ನಿಂತು ಬೇಡಿಕೊಂಡರು ನನ್ನೊಡನೆ ಮಾತನಾಡಬಾರದೇ ಜನನೇ? ಕುಮಾರ, ನನ್ನ ಚಿಂತೆಯನ್ನು ಏನೆಂದು ಹೇಳಲಿ ಕಂದ. ನಾಳೆ ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರಿಗೂ ನಿನ್ನ ತಂದೆಯಾದ ಅರ್ಜುನ ರಾಜನಿಗೂ ಯುದ್ಧವು ಪ್ರಾರಂಭವಾಗುವುದು. ಆ ನೀಚ ಗಯನಿಂದ ಇವರಿಬ್ಬರ ಯುದ್ಧವನ್ನು ನಾನು ಯಾವ ಕಣ್ಣುಗಳಿಂದ ನೋಡಲಿ? ಇಲ್ಲ, ಅದಕ್ಕಾಗಿಯೇ ನಾನು ಅನ್ನ ಆಹಾರವನ್ನು ತೊರೆದು ಚಿಂತಿಸುತ್ತಾ ಕುಳಿತಿರುವೆನು ಕಂದ, ಚಿಂತಿಸುತ್ತಾ ಕುಳಿತಿರುವೆನು. ಅಮ್ಮ, ಅಮ್ಮ, ಈ ಅಲ್ಪ ಕಾರ್ಯಕ್ಕಾಗಿ ಚಿಂತಿಸುವುದೇ ಮಾತೆ? ನನ್ನ ತಂದೆಯಾದರು ಆ ಪರಮೇಶ್ವರನನ್ನೇ ಮೆಚ್ಚಿಸಿ ಪಾಶುಪದಾಸ್ತ್ರವೆಂಬ ಬಾಣವನ್ನು ಪಡೆದಿರುವರು. ವೀರಾಗ್ರಣಿಯಾದ ಅಮ್ಮ ತಂದೆಯ ಎದುರಿನಲ್ಲಿ ನಿಲ್ಲುತಕ್ಕ ವೀರರು ಯಾರಿರುವರು? ಅಮ್ಮ, ಅಮ್ಮ, ನೀನು ಚಿಂತೆಯನ್ನು ಬಿಟ್ಟು ಸಂತೋಷದಿಂದಿರೋ. ನಾನೀಗಲೇ ಹೋಗಿ ಆ ಕೃಷ್ಣ ಬಲರಾಮರನ್ನು ಕೊಂದು ಬರುವೆನು ಜನನೇ, ಕೊಂದು ಬರುವೆನು. ನಾರಾಯಣ. ಜಯ ತು ಜಯ ವಿಠಲ, ಸಾಯಿರಾಮ
ಸೇವಾ ಪುಣ್ಯನೀತ ನಾರಾಯಣ ಪಾದ ಸೇವಾ ಪುಣ್ಯನೀತ ಮಾಲಯ ಕರುಣಾ ತೋರಯ ಕರುಣಿಸಿ ಮಾಲಯ ಕರುಣಾ ತೋರಯ ಭಾಗ್ಯವಯ್ಯ ಪಾಂಡುರಂಗ ಪಾಂಡುರಂಗ ಆ ಜಯ ಜಯ ವಿಠಲ 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 ನಾರಾಯಣ ನಾರಾಯಣ. ಓಹೋ, ಅಭಿಮಾನಿ ಕುಮಾರನು ಆಗಲೇ ಯುದ್ಧಕ್ಕಾಗಿ ಹೊರಟಿರುವಂತೆ ತೋರುವುದು ಇರಲಿ. ಮುಂದೆ ಏನು ಅನಾಹುತವು ನಡೆಯುವುದೋ ಏನೋ ಕಾಣೆನು. ಇರಲಿ, ನಾನೀಗಲೇ ಹೋಗಿ ಸಮಾಧಾನ ಪಡಿಸುವೆನು. ಮಗು ಅಭಿಮಾನಿ ಕುಮಾರ, ದುಡಿತ ಬೇಡ, ಶಾಂತನಾಗು. ಪೋಚರೆ, ಯುದ್ಧದ ಸಮಾಚಾರವು ಮುಂದೆ ಏನಾಯಿತು? ಸುಭದ್ರ, ನಾನು ಏನೆಂದು ತಾನೇ ಹೇಳಲಿ. ನಿಮ್ಮ ಅಣ್ಣನರಾದ ಕೃಷ್ಣ ಬಲರಾಮರು ಆಗಲೇ ಯುದ್ಧಕ್ಕಾಗಿ ಹೊರಟಿರುವರು. ಅಯ್ಯಯ್ಯೋ. ಅಲ್ಲಿ ಏನು ಅನಾಹುತವು ನಡೆಯುವುದೋ ಏನೋ ನನಗೊಂದು ತಿಳಿಯದು ಸುಭದ್ರ. ಆದರೆ ನಿಮ್ಮೀನುವರನ್ನು ಸಮಾಧಾನಪಡಿಸಿ ಹೋಗೋಣವೆಂದು ನಾನಿಲ್ಲಿಗೆ ಬಂದೆನು ಸುಭದ್ರ. ನೀವು ಚಿಂತಿಸಬೇಡಿ, ನಾನೇನು ಈಗಲೇ ಹೋಗಿ ಅವರ ವೀರರ ಪಂಥವನ್ನು ನೆರವೇರಿಸಿ ಬರುವೆನು. ನೀನು ಭಯಪಡಬೇಡಿ, ನೀವಿನ್ನು ಕುಟೀರಕ್ಕೆ ನಡೆಯಿರಿ. ಪೂಜರೆ, ಹೋಗಿ ಜಾಗೃತಿಯಾಗಿ ಬೇಗ ಹೋಗಿ ಈ ಯುದ್ಧವನ್ನು ನಿಲ್ಲಿಸಿ ನನ್ನ ಮಾಂಗಲ್ಯವನ್ನು ಉಳಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಪೂಜರೆ, ಬೇಡಿಕೊಳ್ಳುವೆನು. ಅಮ್ಮ ಸುಭದ್ರಾದೇವಿ, ಹಾಗೆ ಆಗಲಿ, ನೀವು ಭಯಪಡಬೇಡಿ, ನೀವಿನ್ನು ನಡೆಯಿರಿ. ನಾನೀಗಲೇ ಹೊರಡುವೆನು. ಹಾಗೆ ಆಗಲಿ ಪೂಜರೆ. ಕನಸು ಮನಸ್ಸಿನ ಕನಸು ಮನಸ್ಸಿನ ಅಂತರಾತ್ಮಕ ಭಾವವು ಅಂತರಾತ್ಮಕ ಭಾವವು ನೀನು ಅಣ್ಣನು ಇಲ್ಲವಯ್ಯ ಅಣ್ಣನು ಇಲ್ಲವಯ್ಯ ಸೋನಾವಯ್ಯ ಪಾಂಡವಯ್ಯ 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 ಆ ಜಯತು ಜಯ ವಿಠಲ 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 ನಾರಾಯಣ ನಾರಾಯಣ. ಲೋಕದ ಅನುಭವ ಸಾಕಾಗಿದೆಯ, ಗೀತೆಗೆ ಕೊರಗುವೆ ಗೆಳೆದೇವ. ಪರಮಾತ್ಮ ಲೋಕದ ಅನುಭವ ಸಾಕಾಗಿದೆಯ, ಗೀತೆಗೆ ಕೊರಗುವೆ ಗೆಳೆದೇವ. ದುರ್ಯೋಧನ ಈತನ ದೈದನ ದುರ್ಯೋಧನ ಈತನ ದೈದನ ನಾನೆಂದು ದೈದರಿ ಈ ಕನಕನವ
ಭೀಮಾರ್ಜುನರೇ, ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನು ಪಾಂಚಧ್ವನಿಯು ಶಬ್ದವಾಗುತ್ತಿರುವುದು ಕೇಳಿ ಬರುತ್ತಿರುವುದು. ನಿಮಗೆ ನಾನು ಆಡಿದ ಮಾತು ನಿಮಗೆ ವಿರೋಧವಾಗಿ ಪರಿಗಣಿಸಲಿಲ್ಲವೇ? ಈಗೇನು ಮಾಡಲಿ ಸಹೋದರರೇ? ಅಗ್ರಜ, ಆ ಕೃಷ್ಣನ ಪಾಂಚಸತಿಯ ಶಬ್ದವನ್ನು ನಾನು ನೋಡಿರುವೆನು. ಆ ಬಲರಾಮನ ವ್ಯಾಸಧ್ವನವನ್ನು ನಾನು ನೋಡಿಕೊಳ್ಳುವೆನು. ನೀವು ಸರ್ವತಾ ಚಿಂತಿಸದಿರಿ ಅಗ್ರಜ, ನೀವು ನೆಪ ಮಾತ್ರಕ್ಕೆ ಇರಿ. ಮಂಗಳವಾಗಲಿ ಮೇಲೆ ಹೇಳಿ. ಪಾಂಡುಕುಮಾರರೇ, ನಿಮಗೆಲ್ಲರಿಗೂ ಮಂಗಳವಾಗಲಿ ಮೇಲೆ ಹೇಳಿ. ಏನು ಧರ್ಮನಂದನ, ನೀನು ವಿವೇಕಿಯಾದ ನೀನು ಇದ್ದು ಕೂಡ ಈ ಕಾರ್ಯವನ್ನು ಮಾಡಬಹುದೇ? ಆ ಗಾಯನ ದೆಸೆಯಿಂದ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮೇಲೆ ಇದ್ದಕ್ಕೆ ಬಂದಿರುವನಲ್ಲ, ಈಗೇನು ಮಾಡುವರಿ? ಗುರುದೇವ, ಈ ಕೃಷ್ಣ ಪರಮಾತ್ಮನು ತಾನಾಗಿ ಬಂದು ನಮ್ಮನ್ನು ರಣರಾಜ್ಯಕ್ಕೆ ಕರೆದುಕೊಂಡು ಕರೆಯುವಾಗ ನಮ್ಮ ಕೈನಲ್ಲಿ ಏನಾಗುವುದು ಗುರುದೇವ? ಈ ಸಂಕಟದಿಂದ ನಾವು ಪಾರಾಗುವುದು ಹೇಗೆ ಪೂಜ್ಯರೇ? ಧರ್ಮದ ಅಪ್ಪಣೆಯನ್ನು ಮೀರಿದರು ಸರಿಯೇ, ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಏನಾದರೂ ಸರಿಯೇ, ನಮ್ಮಲ್ಲಿ ಮರಬಿದ್ದಿರುವ ಗಾಯನನ್ನು ಮಾತ್ರ ಎಷ್ಟು ಮಾತ್ರಕ್ಕೂ ಬಿಡವಾಗದು. ಗುರುದೇವ, ನಾನು ಗಾಯನಿಗೆ ಭಾಷೆಯನ್ನು ಕೊಟ್ಟಿರುವೆನು. ಆದ ಕಾರಣ ಗಾಯನನ್ನು ಸರ್ವತಃ ಬಿಡಲಾಗದು. ಆ ಪರಮಾತ್ಮನು ನನ್ನಲ್ಲಿ ಯುದ್ಧವನ್ನು ಮಾಡಿ ಬಿಡಿಸಿಕೊಂಡು ಹೋಗಲಿ, ಇಲ್ಲವಾದರೆ ಸುಮ್ಮನೆ ಇರಲಿ. ಬರಿದೆ ಪಂಥವನ್ನು ಮಾಡಿ ಪ್ರಯೋಜನವೇನು ತಾತ? ಭೀಮಾರ್ಜುನರೇ, ಆ ಕೃಷ್ಣನು ನಾನೇ ಪರಿಸಾಲೆಯನ್ನು ಪರಾಕ್ರಮಿಯನ್ನು ಮೆರೆಯುತ್ತಿರುವನು. ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಿರುವನು. ನೀವೆಲ್ಲರೂ ಸುಮ್ಮನೆ ಇರಿ. ನಾನೀಗಲೇ ಹೋಗಿ ಆತನ ಸೊಕ್ಕನ್ನು ಅಡಗಿಸಿ ಬರುವೆನು. ಭಯದಿಂದ ವರ್ತಿಸುತ್ತಿಲ್ಲ ಪಿತಾಮಹ. ಆ ಯಾದವರ ಸೈನ್ಯವನ್ನು ಬೆದರಿಸುವ ಸಾಮರ್ಥ್ಯವನ್ನು ಆ ಪರಶಿವನೇ ನನಗೆ ಕೊಟ್ಟಿರುವನು. ಅದೋ ಅದೋ ಅಲ್ಲಿ ನೋಡಿರಿ, ಶ್ರೀಕೃಷ್ಣನ ಪರಮಾತ್ಮನ ಸೈನಿಕರು ಕಾಳೆಯನ್ನು ಯಾವ ರೀತಿ ಓದುತ್ತಿರುವರು ನೀವೇ ನೋಡಿರಿ ಪಿತಾಮಹ. ಅರ್ಜುನ, ನೀವು ಭಯಪಡಬೇಡ. ಅವರು ನನ್ನನ್ನು ಜಯಿಸಿ ಬಂದರೆ ತಾನ ನಿಮ್ಮ ಮೇಲೆ ಯುದ್ಧಕ್ಕೆ ಬರುವುದು. ನೆಪ ಮಾತ್ರಕ್ಕೆ ನನ್ನ ಹಿಂದೆಗಡೆ ಇರಿ, ಬೆಂಬಲವಾಗಿರಿ. ನಾನೇ ಹೋಗಿ ಆತನ ಸಕ್ಕನ್ನು ಒಳಗಿಸಿ ಬರುವೆನು. ನೀವು ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಿ. ಆಗೋದು ಪಿತಾಮಹ. ಇವೇ ಯಾದವರೇ, ನಮ್ಮ ಸೈನ್ಯವೆಲ್ಲವೂ ಯುದ್ಧಕ್ಕೆ ನಿಲ್ಲುವಂತೆ ಕಾಳೆಗಳ ಶಬ್ದವನ್ನು ಮಾಡಿರಿ. ಆ ಭೀಮಾರ್ಜುನರಿಗೆ ಸ್ವಲ್ಪವೂ ಹೆದರಬೇಡಿರಿ, ಎಲ್ಲರೂ ಸುತ್ತುವರಿಯಿರಿ. ಓ ಕೃಷ್ಣ, ಬೇಷರಂತೆ ಮಾತನಾಡಬೇಡ. ನಿನಗೇಕೆ ಇಷ್ಟೊಂದು ಆ ಪಾಂಡವರ ಮೇಲೆ ಆಕ್ರಂದನ? ಹಿರಿಯವನಾದ ಹೇಳುತ್ತಿರುವ ಮಾತನ್ನು ಕೇಳು, ಗಮನಿಸಿರಿ ಕೇಳು. ಈ ಯುದ್ಧವನ್ನು ನಿಲ್ಲಿಸು. ಗುರುದೇವ, ಆ ಅರ್ಜುನನ ಮಾತಿನ ಉಪದೇಶವನ್ನು ಕೇಳಿ ನನ್ನನ್ನು ಯುದ್ಧವನ್ನು ನಿಲ್ಲಿಸು ಎಂದು ಹೇಳುತ್ತಿರುವೆಯಲ್ಲ, ನಾನು ಮಾಡಿದ ಪ್ರತಿಜ್ಞೆ ಏನು ಮಾಡಲಿ ತಾತ? ಕೃಷ್ಣ, ನಿನ್ನ ಮಾತು ನನ್ನ ಮಾತು ನಿನಗೆ ರುಚಿಸದೆ ಹೋದರೆ
ಮೊದಲು ನನ್ನನ್ನು ಜಯಿಸಿ ಅನಂತರ ಮುಂದೆ ಹೋಗಿ ಆ ಪಾಂಡವರನ್ನು ಯುದ್ಧಕ್ಕೆ ಹೋಗು. ಆಗ ನಿನ್ನ ಶೌರ್ಯವನ್ನು ಈ ಜಗತ್ತು ನೋಡುವುದು. ಎಲೈ ಗಂಗಾತನಜನಾದ ಭೀಷ್ಮಾಚಾರ್ಯರಿ, ಮಿತಿ ಮೀರಿ ಮಾತನಾಡುತ್ತೀರಾ? ತಾವು ಹಿರಿಯವರೆಂದು ನನ್ನ ಸಿಟ್ಟನ್ನು ನಾನು ಸಹಿಸಿಕೊಂಡಿದ್ದರೆ ಬುದ್ಧಿ ಶೂನ್ಯತೆಯಿಂದ ಬಾಯಿಗೆ ಬಂದಂತೆ ಮಾತನಾಡುತ್ತೀರಾ? ಆ ಹುಡುಗನಾದ ಅರ್ಜುನನ ಮಾತಿನ ಉಪದೇಶವನ್ನು ಕೇಳಿ ಯುದ್ಧಕ್ಕೆ ಬಂದ ಮೇಲೆ ನಿಮ್ಮನ್ನು ಈ ರಣರಂಗಕ್ಕೆ ಬಲಿ ಕೊಡುವೆನು. ಯುದ್ಧಕ್ಕೆ ಸಿದ್ಧರಾಗಿ ಅಜ್ಞಾನಿಗಳೇ. ಕೃಷ್ಣ ಬಾರಲು ಬೆಷ್ಟನಂತೆ ಮಾತನಾಡಬೇಡ. ಅದು ಈ ಶ್ರೇಷ್ಠವಾದ ಬೇಡಸ್ತವನ್ನು ಸರಿಸಿಕೊಳ್ಳ ನಾವು. ಗುರುದೇವ, ಅದು ಈ ಬಾಣದ ಪೆಟ್ಟನ್ನು ಸರಿಕೊಳ್ಳುವುದು ಫಲ ಸುಡಿದು ಫಲ ವಾಡಲಿದು ಸುಡಿದು ಫಲ ವಾಡಲಿದು ಸುಡಿದು ಫಲ ನನಗೆ ರೋಗಿಗಳು ನಿನಗೆ ಸಿಕ್ಕಿದರೆ ನನಗೆ ರೋಗಿಗಳು ನಿನಗೆ ಸಿಕ್ಕಿದರೆ ಅಳಿದು ನೀಚರಾವರ ಬಗೆದು ಅಳಿದು ನೀಚರಾವರ ಬಗೆದು ಅಳಿಯೇ ಲಕ್ಷೆ ಪುಡಿ ಪುಡಿ ಹೊಟ್ಟಿ ಅಳಿಯೇ ಲಕ್ಷೆ ಪುಡಿ ಪುಡಿ ಹೊಟ್ಟಿ ಮುಳ್ಳ ಮುಳ್ಳಗೆ ಚೊಂಡು ನಾಡುವುದು ಫಲ ಸೋಲಿನ ಒದಗಿತು ಫಲ ಓಡಲಿದು ಸೋಲಿನ ಒದಗಿತು ಫಲ ಓಡಲಿದು ಸೋಲಿನ ಒದಗಿತು ಫಲ. ಎಲ್ಲವೋ ಬಲರಾಮ, ಎಲ್ಲವೋ ಬಲರಾಮ, ನಿಮ್ಮಲ್ಲಿ ಬೇರವನೇ ಸಮಾನವೆಂದು ನಾವು ಇದೇವರೆಗೂ ಸೋಮನಿದ್ದವು. ಈಗ ನೀವಾಗಿದ್ದು ನೀವು ನಮ್ಮ ಮೇಲೆ ಇದಕ್ಕೆ ಬಂದರೆ ಇದಕ್ಕೆ ಸತನಾಡು ಮಧಾಂಧ. ಎಲ್ಲವೋ ಬಲರಾಮ, ಬಹಳ ಸತ್ಯಶೀಲರಂತೆ ಮಾತನಾಡುತ್ತಿರುವರಲ್ಲ. ಹಿಂದೆ ನಮ್ಮ ವೈರಿಯಾದ ಗಯನನ್ನು ಮರೆಹಾಕಿಕೊಂಡು ನನ್ನ ಸಹೋದರನನ್ನು ನಾಶ ಮಾಡಲು ಹೊರಟಿರುವ ನಿಮ್ಮ ಕಪಟ ಸ್ವಭಾವವು ನಮಗೆ ತಿಳಿಯದೆ ಇರಲಿ. ನಿನ್ನನ್ನು ಇಲ್ಲೇ ಹಳೆಯದಿಂದಲೇ ಸಂಹರಿಸದೆ ಬಿಡುವುದಿಲ್ಲ. ನಿಲ್ಲು ಬಲಾಂಧ ಯುದ್ಧಕ್ಕೆ. ಬಲರಾಮ, ಬರೀದ ಹರಟಬೇಡ.
ಯುದ್ಧಕ್ಕೆ ಬಂದ ಮೇಲೆ ಸಾಧ್ಯವಾಗಲಿ ಎಲ್ಲ ಮಠವನ್ನ ಹೊಟ್ಟೆವಾಕರದ ಭೀಮ ನೋಡಿದೆ ನಿನ್ನ ಪಾಡು ಏನಾಗಿತ್ತು. ಹಿಂದೆ ಬಕಾಸುರನಿಗೆ ಕೊಡುತ್ತಿದ್ದ 12 ಬಂಡಿ ಅನ್ನ ಎಂದು ತಿಳಿದಿಯೇನು? ಸಾಯುವರಾಗು ಮದಂದ, ಇನ್ಯಾರು ಬರುವರೋ ನೋಡಿಕೊಳ್ಳುವೆನೋ. ಹೊರಪಡೋ ಕೆಡಕ ಗೊಲ್ಲರೇ ನಿನ್ನಿಂದಲೇ ನಡೆಯುವುದು ಈ ಕಾರ್ಯಗಳು. ಅನೇಕ ಕಾರ್ಯಗಳು ಇಲ್ಲವೋ ಬಲರಾಮ, ಇಲ್ಲವೋ ದುರ್ಯೋಧನ, ಅನೇಕ ಕಾರ್ಯಗಳು ನಡೆಯುವುದು ಈ ಕಾರ್ಯಗಳು. ನಡೆಸಿದ ಪರ್ಯ ನೀನೋಡು. ಎಲ್ಲವೋ ಬಲರಾಮ, ನೀವು ನಾವು ಒಂದು ಸ್ಥಳದಲ್ಲಿ ಸೇರಿ ಬಹಳ ದಿನವಾಯಿತು. ಈಗ ದೈವಾನುಬಲದಿಂದ ಸೇರಿದ್ದೇವೆ. ಸಮ್ಮುಖದಲ್ಲಿ ನಿಂತು ಯುದ್ಧವನ್ನು ಮಾಡೋಣ. ಇಲ್ಲವೋ ದುರ್ಯೋಧನ, ಬಲೆ ಬಲೆ ನೀನ್ ಈ ದಿನ ನಿನ್ನನ್ನು ನೋಡಿದರೆ ನನ್ನ ಪಾಂಡವರ ಪಕ್ಷವನ್ನು ವಹಿಸಿಕೊಂಡು ಬಂದಿರುವಂತೆ ಕಾಣುತ್ತಿರುವುದು. ಇಲ್ಲವೋ ವಂಚಕ, ನಿನ್ನ ಚೈತನ್ಯವನ್ನು ನೋಡಿಕೊಳ್ಳುವೆನು. ಯುದ್ಧಕ್ಕೆ ಸಿದ್ಧರಾಗೋ ಮದಂದ. ನಿಲ್ಲನಾಗ ಮದಂದ ಮದಿಂದ ಎದೆಗೆ ಬಂದು ನಿನ್ನ ಶಿರವ ನಾನು ಹಿಂಡಿ ಬಿಡುವೆನು. ಶಿರವ ನಿನ್ನ ನಾನು ಹಿಂಡಿ ಬಿಡುವೆನು. ತಡೆದು ಕೆಡಗುವೆ, ತಡೆದು ಕೆಡಗುವೆ. ಎಲ್ಲವೋ ಗೊಲ್ಲ, ಎಲ್ಲವೋ ಗೊಲ್ಲ, ನಿನ್ನ ಅಣಕದ ಮಾತನ್ನು ನನ್ನಲ್ಲಿ ತೋರಬೇಡ. ನಿನ್ನ ಎಷ್ಟ ದೇವರನ್ನು ನೆನೆದುಕೊಂಡು ಯುದ್ಧಕ್ಕೆ ಸಿದ್ಧನಾಗು. ನಿಲ್ಲು ಮದಂದ. ಎಲ್ಲವೋ ದುರ್ಯೋಧನ, ನಿಲ್ಲು ಮದಂದ. ಹಿಂದೆ ಮಾಯಾದೂತವನ್ನು ಹೂಡಿ ಸಾಲಾಗ್ರಭೆಯಲ್ಲಿ ನನ್ನ ತಂಗಿಗೆ ಅವಮಾನ ಮಾಡಿದ್ದನ್ನು ಈ ದಿನ ತೀರಿಸಿಕೊಳ್ಳುವುದೇ ಬಿಡುವುದಿಲ್ಲ. ನಿಲ್ಲು ಮದಂದ ಯುದ್ಧಕ್ಕೆ. ನಿಲ್ಲು ಮದಂದ. ನೋಡಿದೆಯಾ ನಿನ್ನ ಪಾಡು ಏನಾಗಿತ್ತು? ಸಾಯುವನಾಗು ನೀಚ, ಇನ್ಯಾರು ಬರೋರೋ ನೋಡಿಕೊಳ್ಳುವೆನು. ನಾವು ಮೈದಾನ ಕೊಂದು ಎಲ್ಲಿ ಹೋಗುತ್ತಿರುವೆ? ಇಲ್ಲ ಮದಾಂಧ, ನಿನ್ನನ್ನು ಕೊಂದು ಯಾವಾಗ ದೂರ ಬರ್ತಿ? ನನ್ನ ದುಶ್ಯಾಸನೆ ಅಲ್ಲ. ಇಲ್ಲ ಮದಾಂಧ, ನಿಲ್ಲೋ. ಎಲ್ಲವೋ ದುಶ್ಯಾಸನ, ನೀನು ಸಹ ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ಬಾ, ಈ ದಿನ ನನಗೆ ಸುದಿನವೇ ಹೋದಾಗಂತಾಗಿತ್ತು. ಎಲ್ಲರನ್ನು ಈ ಹಲಾಯದಿಂದಲೇ ಸಂಹರಿಸದೆ ಬಿಡುವುದಿಲ್ಲ.
ಹಾಗಾದರೆ ಯುದ್ಧಕ್ಕೆ ಬಲಾಂದ. ಪಾಪಿ, ನೋಡಿದೆಯಾ ನಿನ್ನ ಪಾಡಿ ಏನಾಗಿತ್ತು? ಸಾಯುವನಾಗೂ ಮದಂದ. ಬಲರಾಮ, ಗೋಕುಲದಲ್ಲಿ ಹುಟ್ಟಿ ಗೋಹತ್ಯೆಯನ್ನು ಮಾಡಬಾರದೆಂದು ಹಿರಿಯರು ಹೇಳಲಿಲ್ಲವೇ? ಆತ್ಮಹತ್ಯೆ ಮಾಡಬಾರದೆಂದು ಹೇಳಲಿಲ್ಲವೇ? ಅದನ್ನು ತಿಳಿಯದೆ ನಮ್ಮ ಅಣ್ಣನಾದ ಕೌರೇಶ್ವರನು ಕೊಂದು ಎಲ್ಲಿ ಹೋಗ್ತಿವೆ? ನಿಲ್ಲು ಮದಾಂಧ ಇದ್ದಕ್ಕೆ. ಓಹೋ, ಏನೋ ಯಾರು ಕರುಣ, ನೀನು ಸಹ ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ಹಾಗಾದರೆ ನಿಲ್ಲುವನಾಗೂ ಮದಂದ. ನಿಲ್ಲುವನಾಗೂ ಮದಂದ. ಎಲ್ಲ ಮಹಾಂಧ. ಕೆಲವು ಛೇ ಪಾಪಿ, ಸಾಯುವನಾಗೂ ಮದಂದ. ಇನ್ಯಾರು ಬರುವರೋ ನೋಡಿಕೊಳ್ಳೇನು. ಅರ್ಜುನ, ನಿನ್ನನ್ನು ಸತ್ಯವಂತನೆಂದು ಸಮಾಧಾನವನ್ನು ಕಲ್ಪಿಸಿ ನಿನ್ನ ಸೇವಾವೃತ್ತಿಯನ್ನು ಮಾಡಿದ್ದಕ್ಕೆ ಈ ದಿನ ಆ ಅಲ್ಪ ಮನುಷ್ಯನಿಗಾಗಿ ಅಗೆತನವನ್ನು ಸಾಧಿಸಿದೆಯಾ ಪಾರ್ಥ? ಈ ಅಗೆತನದಿಂದ ಏನು ಪ್ರಯೋಜನವಿಲ್ಲ. ನನ್ನ ಮಾತನ್ನು ಕೇಳು, ಆ ಗೈರನ್ನು ಬಿಡು, ಶಾಶ್ವತವಾದ ಕೀರ್ತಿಯನ್ನು ಪಡೆಯುವೆ ಅರ್ಜುನ. ಪರಮಾತ್ಮ, ವಾಸುದೇವ, ಆ ಗಾಯನನ್ನು ನಾನು ಉದ್ದೇಶಪೂರ್ವಕವಾಗಿ ಮರೆಹಾಕಿಕೊಂಡವನಲ್ಲ. ತಾನಾಗಿ ಬಂದು ನನ್ನಲ್ಲಿ ದೇಹಿ ಎಂದ ಕಾರಣ ಭಿಕ್ಷೆಯನ್ನು ನೀಡಿರುವೆನು. ಪುನಃ ಆ ಭಿಕ್ಷೆಯನ್ನು ಬೇಡುವುದು ಯಾವ ಧರ್ಮ ಪರಮಾತ್ಮ? ಅರ್ಜುನ, ಉಪ್ಪು ತಿಂದವರ ಮನೆಗೆ ದ್ರೋಹವನ್ನು ಎಸಗಿದೆಯಲ್ಲ, ಇನ್ನು ಇದಕ್ಕಿಂತಲೂ ಹೆಚ್ಚಿನ ಅಪಮಾನವು ಇನ್ಯಾವುದು ಬೇಕು ಧನಂಜಯ?
ನಿಮ್ಮನ್ನು ನಂಬುವ ಬಗೆ ಹೇಗೆ? ಧರ್ಮರಾಯನ ಸತ್ಯವೇನಾಯಿತು? ಇದು ನಿಮಗೆ ಸರಿಯೇ ಪಾರ್ಥ? ವಾಸುದೇವ, ವಾಸುದೇವ, ನಿಮ್ಮಲ್ಲಿ ಅಗೆತನವನ್ನು ಸಾಧಿಸಬೇಕೆಂದು ಈ ಕಾರ್ಯವನ್ನು ಮಾಡಿದವನಲ್ಲ. ಮೌನದಿಂದ ಬಂದು ನನ್ನಲ್ಲಿ ಶರಣಾಗತಿ ಎಂದು ಆಗ ಪ್ರಾಣದಾನವನ್ನು ಮಾಡಿರುವನು. ಪುನಃ ಆ ಪ್ರಾಣದಾನವನ್ನು ಬೇಡಿದನು. ಇಂದು ಮುಂದು ಅರಿಯದೆ ನಾನು ಭಾಷೆಯನ್ನು ಕೊಟ್ಟಿರುವನು. ತಿರಾ ಆ ಭಾಷೆಯನ್ನು ಹಿಂದೆಳೆಯಲು ನನ್ನಿಂದ ಸಾಧ್ಯವಿಲ್ಲ ಪರಮಾತ್ಮ. ಬಿಡು ಧನಂಜಯ, ಬಿಡು ಧನಂಜಯ, ಬಿಡು ಧನಂಜಯ, ಬಿಡು ಧನಂಜಯ, ನೀ ಬರಿದ ಮನೋಬಲಯ, ನೀ ಬರಿದ ಮನೋಬಲಯ. ವೀರರನವನ್ನು ಸಾರಿ ಬಯಸಿದೆ, ವೀರರನವನ್ನು ಸಾರಿ ಬಯಸಿದೆ, ನೀನು ಕಣಿವ ನೀರೋರದಲ್ಲಿ, ಕಣಿವ ನೀರೋರದಲ್ಲಿ. ಬಿಡು ಧನಂಜಯ, ಬಿಡು ಧನಂಜಯ, ನೀ ಬರಿದ ಮನೋಬಲಯ, ನೀ ಬರಿದ ಮನೋಬಲಯ. ಅರ್ಜುನ, ಹಾಗಾದರೆ ಖಂಡಿತವಾಗಿಯೂ ಗಯನನ್ನು ಬಿಡುವುದಿಲ್ಲವೇ ಪಾರ್ಥ? ಬೇಡ, ಸ್ನೇಹದ ವಿಚಾರವಾಗಿ ಆದರೂ ಆ ನನ್ನ ವೈರಿಯನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳವನಾಗೂ ಪಾರ್ಥ. ಧನ ದೀನೋದಾರಿ ಬೇಡವಯ್ಯ ಕದನ ಮುಳಿ ಮಾಧವ ಮಧುಸೂದನ. ಧನ ಧನ ಪರಮಾತ್ಮ, ಪರಮಾತ್ಮ, ಇದರಿಂದ ಏನೇ ಕಷ್ಟ ಬಂದರೂ ಮರೆ ಹಾಕೊಂಡಿರುವ ಗಯನನ್ನು ಸರ್ವತಾ ಬಿಡಲಾಗದು, ಬಿಡುವುದಿಲ್ಲ. ಯುದ್ಧಕ್ಕಾಗಿ ಬಂದ ಮೇಲೆ ಬರೇ ಮಾತಿನಿಂದ ಪ್ರಯೋಜನವೇನು ಕೃಷ್ಣ? ಯುದ್ಧವೇ ಆಗಲಿ, ಯುದ್ಧಕ್ಕೆ ಸಿದ್ಧನಾಗು. ಧನಂಜಯ, ಹಾಗಾದರೆ ಆ ನನ್ನ ವೈರಿಯನ್ನು ಬಿಡುವುದಿಲ್ಲವೇ ಪಾರ್ಥ? ಖಂಡಿತವಾಗೂ ಇಲ್ಲ. ಎಲ್ಲವೋ ಮೂರ್ಖ, ಒರಿ ಬಿಸಲ ತಾಪಕ್ಕೆ ಸರನದಿಯು ಬತ್ತುವುದೇ, ಒರಿ ಬಿಸಲ ತಾಪಕ್ಕೆ ಸರನದಿಯು ಬತ್ತುವುದೇ, ಬಿರುಗಾಳಿ ಆರ್ಭಟಕ್ಕೆ ಕುಲಗಿರಿಯು ಚಲಿಸುವುದೇ. ನರಿಮಾಲ್ಪ ಗರ್ಜನೆಗೆ, ನರಿಮಾಲ್ಪ ಗರ್ಜನೆಗೆ ಸರಿಯು ಅಂಜುವುದೇ. ನಾಂ ಬಿಡುವಿಹ ಚಕ್ರವಂ ಬಿಟ್ಟಡೆ ಇನ್ನಂತ ಶತಕೋಟಿ ಅರ್ಜುನರು ನಾಶವಂದುವರು ಮರುಳೇ.
ಅರ್ಜುನ, ಇದೇ ಸಮರ ಭೂಮಿಯಾದ ಪಕ್ಷದಲ್ಲಿ ನಿನ್ನ ರುಂಡ ಮುಂಡಗಳನ್ನು ಛೇದಿಸದೆ ಹೋದ್ರಿ ನಾನು ಶ್ರೀಕೃಷ್ಣನೇ ಅಲ್ಲ. ಇದೋ ಈ ಸುದರ್ಶನವಾದ ಚಕ್ರವನ್ನು ಬಿಡುವನು, ತಡೆದುಕೊಳ್ಳುವನಾಗುವ ಮೂರ್ಖ. ಎಲ್ಲವೋ ಕೃಷ್ಣ ಈತನೋ ಬಂದಿರುವ ಮಾತು ಬರತ್ತ ಕೃಷ್ಣ ಈತನೋ ಬಂದಿರುವ ಮಾತು ಬರತ್ತ ಬಿಡುವನೀಗಲ ಮೂಡ ತಡೆದುಕೊಳ್ಳುವ ಮೂಡ ಕೃಷ್ಣ ನಿನ್ನಿಷ್ಟ ಬಂದಂತೆ ನಡೆಯುತ್ತಿರುವ ಮೂಡ ಕೃಷ್ಣ, ಮೂರು ಲೋಕದ ಗಂಡ ವೈರಿಗಳಿಗೆ ಉಂಡನಾಗಿ ಮೆರೆತಿರುವ ನಾನು ನಿನಗೆ ಹೆದರುವನೆ. ನಿನ್ನ ಕಿಟ್ಟ ಚಕ್ರಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪಡೆದಿರುವ ಪಾದ ಪರ್ವತವನ್ನು ಬಿಡುವನು, ತಡೆದುಕೊಳ್ಳಲ ಮೂಡ. ಪರಮಾತ್ಮ, ಕೃಷ್ಣಾರ್ಜುನರೇ, ಶಾಂತರಾಗಿ ಹಿಂದೆ ದಂಬಾಕಾಸುರನನ್ನು ವಧಿಸುವಾಗ ನರನಾರಾಯಣರು ಎಂದು ಅವತಾರವನ್ನು ಧರಿಸಿದೆ. ನೀವುಗಳು ಈ ದಿನ ಆ ಗೈನ ದಶೆಯಿಂದ ಈ ರೀತಿ ಕಾದಾಡಿದರೆ ಮುಂದೆ ಮಹಾಭಾರತ ಯುದ್ಧಕ್ಕೆ ತೊಂದರೆ ಆಗುವುದು ಪರಮಾತ್ಮ. ಆದ್ದರಿಂದ ನಿನ್ನ ಪಂಥವನ್ನು ನೆರವೇರಿಸಬೇಕಾದರೆ ನನ್ನ ಮಾತನ್ನು ಕೇಳಿರಿ ವಾಸುದೇವ. ನಿನ್ನ ಚಕ್ರಕ್ಕೆ ಆ ಗಯನ ಕಿರುಬಗಳನ್ನು ಆಹುತಿಯಾಗಿ ತೆಗೆದುಕೊಂಡು ಗಯನಿಗೆ ಪ್ರಾಣದಾನವನ್ನು ಮಾಡು. ಆ ಬಾಲಕನು ಉಳಿಯಲಿ. ನಿನ್ನ ಪಂಥವೂ ನೆರವೇರಿತು. ಅರ್ಜುನ, ಜಗದೀಶ್ವರನು ಹೇಳಿದಂತೆ ಗಯನನ್ನು ಮೂಡಿಕೆಯಿಂದ ಹೊರಕ್ಕೆ ಬಿಡಿಸಿ ಬಿಡುವನಾಗು. ಆತನ ಕಿರುಬೆರಳನ್ನು ಪರಮಾತ್ಮನ ಚಕ್ರಕ್ಕೆ ಆಹುತಿಯನ್ನು ತೆಗೆದುಕೊಳ್ಳಿರಿ. ಆಗ ನೀವಿಬ್ಬರ ಪಂಥವು ನೆರವೇರುವುದು. ಆ ಗಯನನ್ನು ಬಿಡು ಅರ್ಜುನ. ಜಗದೀಶ್ವರ, ನಿಮ್ಮ ಮಾತಿನ ಪ್ರಕಾರವಾಗಿ ನನ್ನ ಸುದರ್ಶನವಾದ ಚಕ್ರವನ್ನು ಕೆಳಗಿಳಿಸುವನು. ಆ ಗಯನಿಗೆ ಪ್ರಾಣದಾನವನ್ನು ಕೊಟ್ಟಿರುವನು. ಎಲ್ಲಿ ಆ ಗಯನನ್ನು ವರಾಯಿಕೆ ಬಿಡುವರಾಗಿ ಶಂಕರ. ಪೂಜ್ಯರೇ, ನಿಮ್ಮ ಮತ್ತು ಶಂಕರರ ಮಾತಿನ ಪ್ರಕಾರ ಈ ಬಾಣವನ್ನು ಕೆಳಗಿಳಿಸುವೆನು. ಅಯ್ಯ ಗಾಂಧರ್ವ ಕುಮಾರನೇ, ಹೂಡಿಕೆಯಿಂದ ಹೊರಬರುವನಾಗು. ಭಯಪಡಬೇಡ, ನಿನ್ನನ್ನು ಖಂಡಿತವಾಗೂ ಕಾಪಾಡುವೆನು.
ಇರೈ ಬಾಲಕ, ನಿನಗೆ ಮಂಗಳವಾಗಲಿ, ಮೇಲೇಳು. ನಿನಗೆ ಪ್ರಾಣದಾನವನ್ನು ಕೊಟ್ಟಿರುವೆನು. ಪರಮಾತ್ಮ, ಅರಿತು ಅರಿಯದಂತೆ ತಿಳಿದೇ ಮಾಡಿರುವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಅದು ಅಲ್ಲದೆ ನಿಮ್ಮನ್ನು ಜರಿದು ನಿಂದಿಸಿದ ತಪ್ಪನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವೆನು. ಅರ್ಜುನ, ನಿನಗೆ ಮಂಗಳವಾಗಲಿ, ಮೇಲೇಳು. ಆದರೆ ನಿನ್ನ ಪರಾಕ್ರಮವು ಈ ಪ್ರಪಂಚಕ್ಕೆ ತೋರಿಸಬೇಕೆಂದು ನಾನು ಈ ರೀತಿ ಮಾಡಿದನು. ಪಾರ್ಥ, ನನ್ನಿಂದ ಮೂರ್ಛಿತರಾದವರನ್ನು ಎಲ್ಲರನ್ನು ಎಚ್ಚರಪಡಿಸುವೆನು. ಇನ್ನು ನಿಮ್ಮ ನಿಜ ಸ್ಥಾನಕ್ಕೆ ತೆರಳುವರಾಗಿ ಪಾರ್ಥ. ಪರಮಾತ್ಮ, ತಮ್ಮ ಅಪ್ಪಣೆಯಂತೆ ಆಗಲಿ. ನಾವಿನ್ನು ತೆರಳುವ ಮುನ್ನ ನಿಮ್ಮ ಪಾದಕ್ಕೆ ಒಂದು ಮುತ್ತಿನ ವಿಶೇಷವಾದ ಮಹಾ ಮಂಗಳಾರತಿಯನ್ನು ಮಾಡಿ ನಾವು ತೆರಳುವೆವು. ನಿಮ್ಮ ಇಷ್ಟದಂತೆ ಆಗಲಿ ಅರ್ಜುನ.